ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಲ್ಲಿ 10,000 ರೂಪಾಯಿ ಮೇಲ್ಪಟ್ಟ ಖರೀದಿ ಮಾಡಿದ್ದಲ್ಲಿ ಸ್ಕ್ರಾಚ್ ಕಾರ್ಡ್ ಮತ್ತು ಲಕ್ಕಿ ಡ್ರಾ ಕೂಪನ್ ಪಡೆಯಿರಿ. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳು ಲಭ್ಯ. ಆಕರ್ಷಕ ಫೈನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನಲ್ಲಿ ನಿಮ್ಮ ಮೆಚ್ಚಿನ ವಸ್ತುಗಳನ್ನು ಮನೆಗೆ ಕೊಂಡೊಯ್ಯಿರಿ ಹಾಗೂ ಹಬ್ಬದ ಕೊಡುಗೆಯಾಗಿ ಜುಪಿಟರ್ ಬೈಕ್ ಗೆಲ್ಲುವ ಅದೃಷ್ಟಶಾಲಿಗಳಾಗಿ. ಅದೃಷ್ಟಶಾಲಿಗಳು 2 ಟಿವಿಎಸ್ ಜುಪಿಟರ್ ಬೈಕ್ ಗೆಲ್ಲಿ. ಅದೃಷ್ಟ ನಿಮ್ಮದು, ಕೊಡುಗೆ ನಮ್ಮದು. ವಿಜಯೋತ್ಸವ 2021 ಶಾಪಿಂಗ್ ಉತ್ಸವ ಅಕ್ಟೋಬರ್ 7ರಿಂದ ನವೆಂಬರ್ 18ರವರೆಗೆ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್. ಬಂಪರು ಬಹುಮಾನವಾಗಿ ಕಾರು, ಬೈಕ್, ಫ್ರಿಡ್ಜ್ ಹೀಗೆ ಒಟ್ಟು 2,500 ಬಹುಮಾನಗಳನ್ನು ಗೆಲ್ಲಿರಿ. ನಗರದಲ್ಲೇ ನಂಬರ್ 1 ಹೆಸರಾದ ಅತಿ ದೊಡ್ಡ ಶೋರೂಮ್ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ಒಮ್ಮೆ ಭೇಟಿ ಕೊಡಿ. ಗಜಾನನ ಸರ್ಕಲ್, ಚಿಂತಾಮಣಿ. ಕರೆ ಮಾಡಿ 8792453315. ANM ನ್ಯೂಸ್ಗೆ ಸ್ವಾಗತ. KSRTC ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಯ ಬ್ಯಾಗ್ನಲ್ಲಿದ್ದ 4,12,500 ಚಿನ್ನಾಭರಣ ಕಳ್ಳತನ. ಹಬ್ಬದ ಸಮೀಪದ ದಿನಗಳಲ್ಲಿ ಬಸ್ಸಿನ ಪ್ರಯಾಣ ಬಲು ಪ್ರಯಾಸ. ಜನಜಂಗುಳಿಯ ಮಧ್ಯೆ ಬಸ್ ಹತ್ತಲು ಮತ್ತು ಸೀಟಿಗಾಗಿ ಪ್ರಯಾಣಿಕರು ನಾ ಮುಂದು ನೀ ಮುಂದು ಎಂದು ಹೋದಾಗ ಇದೇ ಸಮಯಕ್ಕೆ ಕಾಯುವ ಕಳ್ಳರು ಪ್ರಯಾಣಿಕರ ಸೋಗಿನಲ್ಲಿ ಬಸ್ ಹತ್ತಲು ಬಂದವರು ದೂರದ ಪ್ರಯಾಣಿಕರ ಪಾಕೆಟ್, ನಗದು ಹಣ, ಬ್ಯಾಗ್ನಲ್ಲಿರುವ ಬೆಲೆ ಬಾಳುವ ವಸ್ತುಗಳು ದೋಚುವುದು ಆಗಾಗ್ಗೆ ನಡೆಯುತ್ತಲೇ ಇರುತ್ತದೆ. ಅಂತಹ ಘಟನೆ ಇದೀಗ ಎಚ್ ಕ್ರಾಸಿಂದ ಚಿಂತಾಮಣಿ ಮಾರ್ಗದ ಬಸ್ಸಿನಲ್ಲಿ ಬಂದ ಮಹಿಳೆಯೊಬ್ಬರ ಬ್ಯಾಗ್ನಲ್ಲಿದ್ದ ಸುಮಾರು 4,12,500 ಬೆಲೆ ಬಾಳುವ ಬಂಗಾರದ ಒಡವೆಗಳನ್ನು ಕಳ್ಳತನ ಮಾಡಿರುವುದು ಬೆಳಕಿಗೆ ಬಂದಿದ್ದು, ಬುಧವಾರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಂತಾಮಣಿ ತಾಲೂಕಿನ ವೆಂಕಟರಾಯನ ಕೋಟೆಯ ನಿವಾಸಿ VK ರಮೇಶ್ ಎಂಬಾತ ದೊಡ್ಡಬಳ್ಳಾಪುರದ ಇಂಡೋಮಿಮ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು, ಸಂಸಾರ ಸಮೇತ ಬೆಂಗಳೂರಿನ ಯಲಹಂಕದ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ತನ್ನ ಸ್ನೇಹಿತರೊಬ್ಬರ ನಿಶ್ಚಿತಾರ್ಥ ಕಾರ್ಯಕ್ರಮವಿರುವುದರಿಂದ ಸದರಿ ಕಾರ್ಯಕ್ರಮಕ್ಕೆ ಹೋಗಲು ತನ್ನ ಹೆಂಡತಿಯಾದ ರೋಹಿಣಿ ಜೊತೆ ಚಿಂತಾಮಣಿಗೆ ಬರುತ್ತಿದ್ದಾಗ ಸುಮಾರು 57 ಗ್ರಾಂ ಒಂದು ಬಂಗಾರದ ನೆಕ್ಲೆಸ್ ಹಾಗೂ ಚೈನ್, 22 ಗ್ರಾಂ ಬಂಗಾರದ 2 ಬಳೆ, 17 ಗ್ರಾಂ 4 ಬಂಗಾರದ ಉಂಗುರ, 20 ಗ್ರಾಂ ಬಂಗಾರದ ಒಂದು ಕತ್ತಿನ ಚೈನ್ ಹಾಗೂ ಡಾಲರ್ ಹಾಗೂ 15 ಗ್ರಾಂ ಬ್ರಾಸ್ಲೈಟ್, 19 ಗ್ರಾಂ ಒಂದು ಜೊತೆ ಜುಮ್ಕಿ ಹಾಗೂ ಮಾಟಿಯನ್ನು ಒಂದು ಬಾಕ್ಸ್ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಬಸ್ಸಿನಲ್ಲಿ ಯಲಹಂಕದಿಂದ ಎಚ್ ಕ್ರಾಸ್ಗೆ ಬಂದಿದ್ದಾರೆ. ಅಲ್ಲಿಂದ ಚಿಂತಾಮಣಿಗೆ KSRTC ಬಸ್ನಲ್ಲಿ ಹತ್ತಿಕೊಂಡು ಬಂದು ಚಿಂತಾಮಣಿ ನಗರದ ಗುರುಭವನದ ಬಳಿ ಸಂಜೆ ಇಳಿದುಕೊಂಡು ಬ್ಯಾಗನ್ನು ನೋಡಿದಾಗ ಬ್ಯಾಗ್ನ ಜಿಪ್ ಸ್ವಲ್ಪ ತೆರೆದ ರೀತಿಯಲ್ಲಿದ್ದು, ನಂತರ ಬ್ಯಾಗನ್ನು ಪರಿಶೀಲಿಸಲಾಗಿ ಬ್ಯಾಗಿನಲ್ಲಿ ಇಟ್ಟಿದ್ದ ಒಡವೆಗಳ ಬಾಕ್ಸ್ ಕಳ್ಳತನ ಮಾಡಿರುವುದು ಗೊತ್ತಾಗಿದೆ. ಈ ಬಗ್ಗೆ ನಗರ ಠಾಣೆಗೆ ದೂರು ಸಲ್ಲಿಸಿದ್ದು, ನಗರ ಠಾಣೆಯ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಇದೀಗ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ.